ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಕನ್ನಡಿಗರ ಕಣ್ಮಣಿ ಹಾಗೆ ಪ್ರಸಿದ್ಧ ದಿವಂಗತ ನಟ ಶಂಕರ್ ನಾಗ್ ಅವರ ಜನ್ಮ ದಿನವನ್ನ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಬಹಳ ಮುಖ್ಯವಾಗಿ ಆಟೋ ಚಾಲಕರು ಶಂಕರ್ ನಾಗ್ ಅವರ ಜನ್ಮ ದಿನವನ್ನ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಸೊ ಅವತ್ತಿನ ದಿನ ಎಲ್ಲಿ ನೋಡಿದ್ರು ಕೂಡ ಶಂಕರ್ ನಾಗ್ ಅವರ ಭಾವಚಿತ್ರವುಳ್ಳಂತಹ ಬಾವುಟಗಳು ಹಾರಾಡೋದನ್ನ ಕೂಡ ನಾವು ಗಮನಿಸಿರ್ತೀವಿ. ಕಾರಣ ಶಂಕರ್ ನಾಗ್ ಅತ್ಯದ್ಭುತ ಸಿನಿಮಾ ನಿರ್ದೇಶಕರು, ಮತ್ತೆ ಬಹಳ ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನ ಯೋಚನೆಗಳ ಮೂಲಕ ಕೊಟ್ಟಂಥವ್ರು. ಇವತ್ತು ನಮ್ಮ ಮೆಟ್ರೋ ಇದೆ ಅಂತಂದ್ರೆ ಸೊ ಅದಕ್ಕೆ ಕಾರಣ ಶಂಕರ್ ನಾಗ್ ಅವರು ಆ ಕಾಲದಲ್ಲೇ ಮೆಟ್ರೋ ಬಗ್ಗೆ ಬಹಳ ದೊಡ್ಡ ಮಟ್ಟದ ಒಂದು ಗುರಿಯನ್ನ ಇಟ್ಕೊಂಡಿದ್ರು. ಸೊ ಹಾಗಾಗಿ ಅವರನ್ನ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ತೀವಿ. ಹಾಗೆ ನಿನ್ನೆ ಗೌರವಾರ್ಥವಾಗಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸಂಭ್ರಮಾಚರಣೆ ಕೂಡ ನಡೆದಿದೆ. ಆಟೋ ಚಾಲಕರು ಮತ್ತೆ ಆಟೋ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಯವರು ಸೇರಿದ ಹಾಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಶಂಕರ್ ನಾಗ್ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಹಾಗಿದ್ರೆ ಏನ್ ಟ್ವೀಟ್ ಮಾಡಿದ್ದಾರೆ ಡಿಸಿಎಂ? ಯಾಕೆ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ನೋಡಿ, ಈಗ ಕೇವಲ ವಿಶ್ ಮಾಡಿದಿದ್ರೆ ಬಹುಶಃ ಇಷ್ಟೊಂದು ಚರ್ಚೆ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಶಂಕರ್ ನಾಗ್ ಅವರ ಅಭಿಮಾನಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡು ಬಿಟ್ಟಿದ್ದಾರೆ ಕೇವಲ ಆ ಒಂದು ಟ್ವೀಟ್ಗಾಗಿ. ನಟ ಶಂಕರ್ ನಾಗ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿಯೇ ನಮ್ಮ ಮೆಟ್ರೋದ ನಿಲ್ದಾಣವೊಂದಕ್ಕೆ ಅವರ ಹೆಸರನ್ನ ಇಡಬೇಕು ಅನ್ನುವಂತಹ ವಿಚಾರ ಮತ್ತು ಚರ್ಚೆ ಮುನ್ನೆಲೆಗೆ ಬಂದಿದೆ. ಇದು ನಮ್ಮ ಕರ್ನಾಟಕದಲ್ಲಿರುವಂತಹ ಬಹಳ ದೊಡ್ಡ ಮಟ್ಟದ ಬೇಡಿಕೆ. ಕಾರಣ ಮೆಟ್ರೋ ಅನ್ನುವಂಥ ಯೋಚನೆ ಮಾಡಿದ್ದೇ ನಮ್ಮ ದಿವಂಗತ ಶಂಕರ್ ನಾಗ್ ಅವರು. ಆದ್ರೆ ಇವತ್ತು ಮೆಟ್ರೋ ವ್ಯವಸ್ಥೆ ಇದೆ, ಮೆಟ್ರೋದಲ್ಲಿ ಜನ ಓಡಾಡ್ತಿದ್ದಾರೆ, ಆದ್ರೆ ಹೆಸರೇನಿದೆ? ನಮ್ಮ ಮೆಟ್ರೋ ಅಂತಿದೆ. ಆದ್ರೆ ಆ ಮೆಟ್ರೋ ಯೋಜನೆಯನ್ನ ಈ ತರದ ಒಂದು ಮೆಟ್ರೋ ಬಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಯೋಚನೆ ಬಂದಿದ್ದು ಶಂಕರ್ ನಾಗ್ ಅವರಿಗೆ ಅಂದ ಮೇಲೆ ಆ ಯೋಚನೆ ಮತ್ತೆ ಆ ಒಂದು ವ್ಯಕ್ತಿಯನ್ನ ನಾವು ಜೀವಂತವಾಗಿ ಇಡುವುದಾದ್ರೂ ಹೇಗೆ? ಒಂದು ಹೆಸರನ್ನ ಇಡೋ ಮೂಲಕ. ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ಹೇಳಿ ಕರಿತೀವಿ, ಪುನೀತ್ ರಾಜ್ಕುಮಾರ್ ಅವರ ರಸ್ತೆ ಅಂತ ಹೇಳಿ ಕರಿತೀವಿ. ಯಾಕೆ? ಅವರ ನೆನಪಿಗೋಸ್ಕರ. ಹಾಗೆ ಶಂಕರ್ ನಾಗ್ ಅವರನ್ನ ನಾವು ನೆನ್ಪಿಟ್ಕೋಬೇಕು ಅಂದ್ರೆ ಅವರ ಯೋಚನೆ ಇವತ್ತು ಜಾರಿಯಲ್ಲಿದೆ ಅಂತಂದಾಗ ಮೆಟ್ರೋಗೆ ಶಂಕರ್ ನಾಗ್ ಮೆಟ್ರೋ ನಿಲ್ದಾಣ ಅಂತ ಹೇಳಿ ಹೆಸರಿಡೋದ್ರಲ್ಲಿ ತಪ್ಪೇನಿದೆ? ಇದು ಮೆಟ್ರೋ ಪ್ರಯಾಣಿಕರ ಮತ್ತೆ ಶಂಕರ್ ನಾಗ್ ಅವರ ಅಭಿಮಾನಿಗಳ ಬಹಳ ದೊಡ್ಡ ಮಟ್ಟದ ಬೇಡಿಕೆ. ಅಟ್ಲೀಸ್ಟ್ ನಮ್ಮ ಮೆಟ್ರೋದ ಒಂದು ನಿಲ್ದಾಣಕ್ಕಾದ್ರೂ ಕೂಡ ನೀವು ಶಂಕರ್ ನಾಗ್ ಮೆಟ್ರೋ ನಿಲ್ದಾಣ ಅನ್ನುವಂಥ ಹೆಸರನ್ನ ಇಡಬೇಕಲ್ವಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ. ಅದಲ್ಲದೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವ ಟ್ವೀಟ್ಗೆ ಕನ್ನಡಿಗರು ಕ್ಲಾಸ್ ಹೇಗ್ ತೆಗೆದುಕೊಂಡಿದ್ದಾರೆ ಅಂದ್ರೆ, ಇದಕ್ಕೆ ಜನ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೇಗೆ? ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ, ನಿರ್ದೇಶಕ ಮತ್ತು ನಿರ್ಮಾಪಕರಾಗಿರುವಂತಹ ಶಂಕರ್ ನಾಗ್ ಅವರ ಜನ್ಮ ದಿನದಂದು ಗೌರವ ನಮನಗಳು. ಇದು ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತಹ ಟ್ವೀಟ್. 3 ದಶಕಗಳ ಹಿಂದೆಯೇ ಬೆಂಗಳೂರಿಗೆ ಮೆಟ್ರೋ ರೈಲು ಮತ್ತೆ ನಂದಿ ಬೆಟ್ಟಕ್ಕೆ ರೋಪ್ ವೇನಂಥ ಮಹತ್ವದ ಮೂಲ ಸೌಕರ್ಯಗಳ ಕನಸು ಕಂಡಂತ ಶ್ರೇಯಸ್ಸು ಶಂಕರ್ ನಾಗ್ ಅವರಿಗೆ ಸಲ್ಲುತ್ತೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಹೌದಲ್ವಾ? ಆ ಕನಸು ಕಂಡದ್ದು ಶಂಕರ್ ನಾಗ್ ಅಲ್ವಾ? ಇವತ್ತು ಆ ಕನಸು ನನಸಾಗಿದೆ ಅಂದಾಗ ಮೆಟ್ರೋಗೆ ಶಂಕರ್ ನಾಗ್ ಅವರ ಹೆಸರು ಇಡಬೇಕಲ್ವಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡತ್ತೆ. ಅವರ ದೂರದೃಷ್ಟಿ ಇವತ್ತಿಗೂ ನಮಗೆಲ್ಲ ಸ್ಫೂರ್ತಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ, ಶೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಟ್ವೀಟ್ಗೆ ಹಲವರು ತರಾಟೆ ತೆಗೆದುಕೊಂಡಿದ್ದಾರೆ. ಟ್ರಿನಿಟಿ ಮೆಟ್ರೋ ನಿಲ್ದಾಣಕ್ಕೆ ನಟ ಶಂಕರ್ ನಾಗ್ ಮೆಟ್ರೋ ನಿಲ್ದಾಣ ಅಂತ ಹೇಳಿ ನಾಮಕರಣ ಮಾಡಿ, ಮೆಟ್ರೋ ಕನಸು ಕಂಡ ಶಂಕರ್ ನಾಗ್ ಅವರ ಹೆಸರಿನಲ್ಲಿ ಒಂದು ಮೆಟ್ರೋ ನಿಲ್ದಾಣ ಕೂಡ ಇಲ್ಲ, ಅದನ್ನ ಮೊದಲು ಮಾಡಿ ಅಂತ ಹೇಳಿ ನೆಟ್ಟಿಗರು ರಿಯಾಕ್ಟ್ ಮಾಡಿದ್ದಾರೆ. ನೀವು ಈ ರೀತಿ ವಿಶ್ ಮಾಡಿ ಅವರನ್ನ ನೆನಪು ಮಾಡಿಕೊಳ್ಳೋ ಬದಲು ನೀವು ಶಂಕರ್ ನಾಗ್ ಮೆಟ್ರೋ ನಿಲ್ದಾಣ ಅನ್ನುವಂಥ ಹೆಸರನ್ನ ಇಡೋದ್ರ ಮೂಲಕ ಅವರನ್ನ ನೆನಪು ಮಾಡ್ಕೊಳ್ಳಿ. ಆಗ ಅದಕ್ಕೆ ಒಂದು ಸಾರ್ಥಕತೆ ಇರುತ್ತೆ. ಅಧಿಕಾರದಲ್ಲಿದ್ದೀರಿ, ನಮ್ಮ ಶಂಕರ್ ನಾಗ್ ಹೆಸರನ್ನ ಒಂದು ಮೆಟ್ರೋ ಸ್ಟೇಷನ್ಗಾದ್ರೂ ಇರಿಸಿ. ಅಧಿಕಾರದಲ್ಲಿದ್ದಾಗ ಕನ್ನಡಿಗರ ಪರ ಕೆಲಸ ಮಾಡಿ. ಈ ರೀತಿ ವಿಶ್ ಮಾಡಿ ಟ್ವೀಟ್ ಹಾಕುವ ಬದಲು ಈ ರೀತಿ ಮೆಟ್ರೋ ಸ್ಟೇಷನ್ಗೆ ಶಂಕರ್ ನಾಗ್ ಅವರ ಹೆಸರನ್ನ ಇಟ್ಟಿದ್ದೀವಿ ಅಂತ ಟ್ವೀಟ್ ಮಾಡಿದಿದ್ರೆ ನಮ್ಗೆಲ್ರಿಗೂ ತುಂಬಾನೇ ಸಂತೋಷ ಆಗ್ತಿತ್ತು ಅಂತ ಹೇಳಿ ನೆಟ್ಟಿಗರು ರಿಯಾಕ್ಟ್ ಮಾಡಿದ್ದಾರೆ. ಬಹುಶಃ ಈ ಮೆಸೇಜ್ಗಳು, ಈ ರೀತಿ ರಿಪ್ಲೈಗಳು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಖಂಡಿತವಾಗ್ಲೂ ಮುಟ್ಟಿರುತ್ತೆ. ಬಟ್ ಅಂಥದ್ದೊಂದು ಪ್ರಯತ್ನ ಆಗಬೇಕು ಅನ್ನುವಂಥದ್ದು ನಮ್ಮ ಕನ್ನಡಿಗರ ಆಶಯ. ಹಾಗಾಗಿ ನೋಡೋಣ ಯಾವ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಹೆಸರನ್ನ ಇಡೋಕೆ ಸರ್ಕಾರ ಮನಸ್ಸು ಮಾಡುತ್ತೋ ಅನ್ನುವಂಥ ಒಂದು ಕುತೂಹಲ ನಮ್ಮೆಲ್ಲರಲ್ಲೂ ಕೂಡ ಇದೆ. ಆ ಒಂದು ಬೇಡಿಕೆ ಈಡೇರಬೇಕು ಅನ್ನುವಂಥದ್ದೇ ಕಾರಣ. ಪ್ರತಿ ವರ್ಷ ಶಂಕರ್ ನಾಗ್ ಅವರ ಹುಟ್ಟುಹಬ್ಬ ಬಂದಾಗ ಈ ಬೇಡಿಕೆ ನೆನಪಾಗೇ ಆಗತ್ತೆ.
ಹಾಗಾಗಿ ಶಂಕರ್ ನಾಗ್ ಅವರ ಹೆಸರು ಅಜರಾಮರವಾಗಿರ್ಬೇಕು ಅಂತಂದ್ರೆ ಮೆಟ್ರೋ ನಿಲ್ದಾಣಕ್ಕೆ ಅವರ ಹೆಸರನ್ನ ಇಡಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಆಸೆ. ಆದ್ರೆ ಅದು ಯಾವಾಗ ಈಡೇರುತ್ತೆ ಅನ್ನುವಂಥದ್ದೇ ಒಂದು ಬಹಳ ದೊಡ್ಡ ಮಟ್ಟದ ಪ್ರಶ್ನೆ.